ರಾಜ್ಯದಿಂದ ಯಾತ್ರೆ ಶುರುವಾದರೆ ಬಿಜೆಪಿಗೆ ಯಶಸ್ಸು ಪಕ್ಕಾನಾ ಗೊತ್ತಿಲ್ಲ. ಮೈತ್ರಿ ಸರ್ಕಾರದ ವಿರುದ್ಧ ಬಿಜೆಪಿ ಚಾಣಕ್ಯನ ಲೆಕ್ಕಾಚಾರವಾದರೂ ಏನು? ಯಾವೆಲ್ಲ ಲೆಕ್ಕಾಚಾರಗಳನ್ನು ಮಾಡ್ತಿದ್ದಾರೆ? ಎಸ್, ಲೆಟ್ಸ್ ಡಿಬೇಟ್. ಯಾರಿಗೆ ಗೇಟ್ ಪಾಸ್, ಯಾರಿಗೆ ಬೋನಸ್ ಅನ್ನೋ ವಿಚಾರವಾಗಿ ಕೂಡ ನಾವು ಚರ್ಚೆ ಮಾಡೋಣ. ಹಾಗಾದರೆ ಹಾಲಿ ಸಂಸದರ ಪಾಡೇನು? ಯಾರಿಗೆ ಗೇಟ್ ಪಾಸ್ ಆಗಬಹುದು, ಸಿಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಸಹಜವಾಗಿ ಗರಿಗೆದರತ್ತೆ. ಇನ್ನು ಲೋಕ ಗೆಲ್ಲೋಕೆ ಬೆಂಗಳೂರಲ್ಲೇ ರೆಡಿ ಆಗ್ತಿದೆಯಂತೆ ಬ್ಲೂ ಪ್ರಿಂಟ್. ಹಾಗಾದರೆ ಆ ಬ್ಲೂ ಪ್ರಿಂಟ್ನ ರೂಪುರೇಷೆ ಯಾವ ರೀತಿ ಇರುತ್ತೆ ಚರ್ಚೆ ಮಾಡೋಣ. ಲೆಟ್ಸ್ ಡಿಬೇಟ್. ಇವತ್ತಿನ ಟಾಪ್ ಸ್ಟೋರಿ ಸ್ಪೆಷಲ್ ಆಪರೇಷನ್ ಕರ್ನಾಟಕ. ಓಕೆ ವೀಕ್ಷಕರೇ, ಆಪರೇಷನ್ ಬಿಜೆಪಿ, ಆಪರೇಷನ್ ಕಾಂಗ್ರೆಸ್, ಆಪರೇಷನ್ JDS ಅನ್ನೋ ಹೆಸರುಗಳನ್ನು ಪ್ರಸ್ತಾಪ ಮಾಡ್ತಾ ಇರೋದನ್ನು ನೋಡ್ತಾ ಇದ್ವಿ. ಆದರೆ ಏನಪ್ಪ ಇವತ್ತು ದಿಢೀರಂತ ಆಪರೇಷನ್ ಕರ್ನಾಟಕ ಅಂತ ಇದೆ. ಎಸ್ ವೀಕ್ಷಕರೇ, ಇದು ತಂತ್ರಗಾರಿಕೆ ಮಾಡಬೇಕಾದಂಥ ಸಮಯ. ಯಾಕಂತ ಹೇಳಿದ್ರೆ ಮುಂಬರುವ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನಮ್ಮ ಪಕ್ಷವನ್ನು ಹೇಗೆ ಬಲವರ್ಧನೆ ಮಾಡಬೇಕು, ನಮ್ಮ ಮುಂದಿನ ಪ್ರಧಾನಿ ಇಂಥವರೇ ಆಗಬೇಕು ಅನ್ನೋದ್ರ ಬಗ್ಗೆ ಯಾವ ರೀತಿ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಮೋದಿ ಅಂತ ಒಂದು ಕಡೆ ಅಂತಿದ್ದಾರೆ. ಇನ್ನು ವಿಧಾನಸಭಾ ಚುನಾವಣೆಯ ಗುಂಗಿನಲ್ಲೇ ಇನ್ನೂ ಕೂಡ ಇರುವಂಥ ಅನೇಕ ನಾಯಕರುಗಳನ್ನ ನೋಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ 2019ರಲ್ಲೇ ಮತ್ತೆ ಸಿದ್ದರಾಮಯ್ಯ CM ಆಗ್ತಾರೆ ಅನ್ನೋ ಮಾತುಗಳು ಅವರ ಪಕ್ಷದಲ್ಲೇ ವ್ಯಕ್ತವಾಗ್ತಾ ಇದ್ದೇವೆ. ಏನು ನಡೀತಾ ಇದೆ? ಒಂದಿಷ್ಟು ಗೊಂದಲ ಖಂಡಿತವಾಗ್ಲೂ ಇದ್ದೇ ಇದೆ. ಇನ್ನು ಅಮಿತ್ ಶಾ ಯಾವ ರೀತಿಯಾದಂಥ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ, ಅದು ಎದುರಾಳಿಗಳಿಗೆ ಎಷ್ಟರ ಮಟ್ಟಿಗೆ ಅದು ಕಠಿಣವಾಗ್ಬೋದು ಅಥವಾ ಸುಲಭವಾಗ್ಬೋದು, ಮತ್ತು ಎದುರಾಳಿಗಳು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ ಕಲೆ ಹಾಕಿದ್ದೇವೆ. ಆ ಕಂಪ್ಲೀಟ್ ಡೀಟೇಲ್ಸ್ನ ನೋಡ್ಕೊಂಬರೋಣ. ಎಸ್, ಲೆಟ್ಸ್ ಹಾವ್ ಅ ಲುಕ್. ಕರುನಾಡಿನಲ್ಲಿ PM ಮೋದಿ, ಅಮಿತ್ ಶಾ ರಣಕಹಳೆ. ಕರ್ನಾಟಕ ಗೆಲ್ಲಲು ಅಮಿತ್ ಶಾ ಮಾಡಿದ್ದಾರೆ ರಣತಂತ್ರ. ಬಿಜೆಪಿಯಿಂದ ಲೋಕ ಗೆಲ್ಲಲು ಆಪರೇಷನ್ ಕರ್ನಾಟಕ. भारतीय जनता पार्टी चाहती है कि अयोध्या में वही स्थान पर जल्द से जल्द और भव्य राम मंदिर का निर्माण हो। ಲೋಕಸಭಾ ಚುನಾವಣೆಗೆ ಕೆಲ ತಿಂಗಳಷ್ಟೇ ಬಾಕಿ. ಮತ್ತೆ ಮತದಾರನ ಮನೆ ಬಾಗಿಲಿಗೆ ಹೋಗೋ ಕಾಲ ದೂರ ಏನಿಲ್ಲ. ಮತ್ತೆ ಮತದಾರರ ಮನಗೆದ್ದು ಆಡಳಿತದ ಗದ್ದುಗೆ ಏರಲು ಬಿಜೆಪಿ ಸಿದ್ಧತೆ ನಡೆಸಿದೆ. ಆದರೆ ಉತ್ತರ ಭಾರತದಷ್ಟು ದಕ್ಷಿಣ ಭಾರತ ಬಿಜೆಪಿಗೆ ಸುಲಭ ಇಲ್ಲ. ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಹೊಂದಿರೋ ದಕ್ಷಿಣ ಭಾರತದಲ್ಲಿ ಸಾಮ್ರಾಜ್ಯ ವಿಸ್ತರಣೆಗೆ ಅಮಿತ್ ಶಾ ಮೋದಿ ಜೋಡಿ ಶತ ಪ್ರಯತ್ನ ನಡೆಸಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ದೋಸ್ತಿ ರಾಜಕಾರಣ ಇದೆ. ಮೈತ್ರಿ ಮೂಲಕ ಬಿಜೆಪಿ ಅಧಿಕಾರದ ಆಸೆಗೆ ಎಳ್ಳು ನೀರು ಬಿಟ್ಟಿರೋ ಕಾಂಗ್ರೆಸ್ JDS ಲೋಕಸಭಾ ಚುನಾವಣೆಯಲ್ಲೂ ದೋಸ್ತಿ ಮುಂದುವರಿಸೋ ಚಿಂತನೆಯಲ್ಲಿದೆ. ಹೀಗಾಗಿ ಅಮಿತ್ ಶಾಗೆ ಕರ್ನಾಟಕ ಸವಾಲಾಗಿ ಪರಿಣಮಿಸಿದೆ. ಇನ್ನು ಅಮಿತ್ ಶಾಗೆ ಕರ್ನಾಟಕವೇ ಮೇಜರ್ ಟಾರ್ಗೆಟ್. ಯಾಕೆ ಅಂತ ಗಮನಿಸೋದಾದ್ರೆ, CM ಕುಮಾರಸ್ವಾಮಿ ಅವರ ಪ್ರಮಾಣ ವಚನ ಕಾರ್ಯಕ್ರಮ ಬಿಜೆಪಿ ವಿರುದ್ಧ ಬಲ ಪ್ರದರ್ಶನಕ್ಕೆ ವೇದಿಕೆಯಾಗಿತ್ತು. ಇದು ಬಿಜೆಪಿಗೆ ತೀವ್ರ ಮುಜುಗರ ಉಂಟು ಮಾಡಿದ ಹಿನ್ನೆಲೆಯಲ್ಲಿ ಕರುನಾಡಿನಲ್ಲಿ ಗೆದ್ದೆ ತೀರಬೇಕು ಅಂತ ಶಾ ಶಪಥ ಮಾಡಿದ್ದಾರೆ. ಅಲ್ಲದೆ ಮೈತ್ರಿ ರಾಜಕಾರಣದ ಮೂಲಕ ಬಿಜೆಪಿ ಆಡಳಿತದ ಕನಸಿಗೆ ತಣ್ಣೀರೆರಚಿದ ಸೇಡು ಇದೆ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬಿಜೆಪಿಗೆ ಅತ್ಯಂತ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಅವಕಾಶ ಇರೋ ಏಕೈಕ ರಾಜ್ಯ ಅಂದ್ರೆ ಅದು ಕರ್ನಾಟಕ ಮಾತ್ರ. ಆದರೆ ಈ ಬಾರಿ ಕರ್ನಾಟಕದಲ್ಲಿ ಕಳೆದ ಬಾರಿಯಂತೆ ವಿಜಯ ಪತಾಕೆ ಹಾರಿಸೋದು ಕೊಂಚ ಪ್ರಯಾಸದ ಕೆಲಸ. ಹೀಗಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಆಪರೇಷನ್ ಕರ್ನಾಟಕ ನೀಲನಕ್ಷೆ ಸಿದ್ಧಪಡಿಸಿದ್ದಾರೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಆಪತ್ ಬಾಂಧವಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಕಲಬುರ್ಗಿಯವರು. ಈ ಬಾರಿ ಖರ್ಗೆ ಸೋಲಿಸಲು ಬಿಜೆಪಿ ಚಕ್ರವ್ಯೂಹ ರೆಡಿ ಮಾಡುತ್ತಿದೆ. ಖರ್ಗೆ ವಿರುದ್ಧ ಚಿಂಚೋಳಿ ಶಾಸಕ ಡಾಕ್ಟರ್ ಉಮೇಶ್ ಜಾಧವ್ ಅವರನ್ನ ಕಣಕ್ಕಿಳಿಸೋ ಸಾಧ್ಯತೆಗಳು ಹೆಚ್ಚಾಗಿವೆ. ದೇವೇಗೌಡರು ಹಾಸನದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದರೆ ಅವರ ವಿರುದ್ಧ ಮಾಜಿ ಸಚಿವ ಮಂಜು ಅವರನ್ನ ಪಕ್ಷಕ್ಕೆ ಕರೆತಂದು ಕಣಕ್ಕಿಳಿಸುವ ಬಗ್ಗೆಯೂ ಕೇಸರಿಪಾಳ್ಯದಲ್ಲಿ ಬಿಸಿ ಚರ್ಚೆ ನಡೀತಾ ಇದೆ. ಕೈತೆನೆ ಮೈತ್ರಿ ಸರ್ಕಾರದಲ್ಲಿನ ಭಿನ್ನಾಭಿಪ್ರಾಯಗಳ ಲಾಭ ಹ್ಯಾಕ್ ಪಡಿಬೇಕು ಅನ್ನೋ ರಣತಂತ್ರಗಳನ್ನ ಬಿಜೆಪಿ ನಾಯಕರು ಹೆಣೆಯುತ್ತಿದ್ದಾರೆ. ಕರ್ನಾಟಕದಲ್ಲಿ ಇನ್ನೂ ಸಂಪೂರ್ಣವಾಗಿ ಆಗದ ರೈತರ ಸಾಲ ಮನ್ನಾ, ಮಿತ್ರ ಪಕ್ಷಗಳಲ್ಲಿನ ವೈಮನಸ್ಸು, ಕಂಪ್ಲಿ ಶಾಸಕ ಗಣೇಶ್ ಅವರಿಂದ ಶಾಸಕ ಆನಂದ್ ಸಿಂಗ್ ಮೇಲೆ ನಡೆದಿರುವ ಹಲ್ಲೆ ಪ್ರಕರಣಗಳನ್ನು ಪ್ರಸ್ತಾಪಿಸಿ ಮೈತ್ರಿ ಸರ್ಕಾರವನ್ನ ಮುಜುಗರ ಕೀಡು ಮಾಡೋದು ಬಿಜೆಪಿ ತಂತ್ರವಾಗಿದೆ.
ಒಂದು ವೇಳೆ ಪ್ರಿಯಾಂಕಾ ಗಾಂಧಿ ಕರ್ನಾಟಕದಲ್ಲಿ ಪ್ರಚಾರ ಮಾಡಿದ್ರೆ ಬಿಜೆಪಿಗೆ ಹಿನ್ನಡೆ ಆಗಬಹುದಾ ಅನ್ನೋದಕ್ಕೂ ಬಿಜೆಪಿ ರಾಮಬಾಣ ಸಿದ್ಧಪಡಿಸಿದೆ. ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾದ್ರಾ ಅವರ ಮೇಲಿನ ಭೂ ಅಕ್ರಮ ಪ್ರಕರಣ ಪ್ರಸ್ತಾಪಿಸಿ ಅವರನ್ನ ಕಟ್ಟಿ ಹಾಕಬಹುದು. ರಾಹುಲ್ ಗಾಂಧಿ ಅವರ ವರ್ತನೆಯನ್ನ ಪ್ರಸ್ತಾಪಿಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಮುಜುಗರವನ್ನ ಉಂಟು ಮಾಡೋ ಪ್ಲಾನ್ ಕೂಡ ಸಿದ್ಧವಾಗಿದೆಯಂತೆ. ಹೀಗಾಗಿ ಅಮಿತ್ ಶಾ ಆಪರೇಷನ್ ಕರ್ನಾಟಕದಲ್ಲಿ ಹೆಣೆಯುವ ತಂತ್ರಗಾರಿಕೆ ಭಾರೀ ಕುತೂಹಲ ಕೆರಳಿಸಿದೆ. ಹಾಗಾದ್ರೆ ಈ ಬಾರಿಯೂ ಅಮಿತ್ ಶಾ ತಂತ್ರ ಫಲಿಸುತ್ತಾ? ಈ ಪ್ರಶ್ನೆಗೆ ಚುನಾವಣೆಯಲ್ಲಿ ಉತ್ತರ ಸಿಗಲಿದೆ. ಪವನ್ ಕುಮಾರ್, ಪೊಲಿಟಿಕಲ್ ಬ್ಯೂರೋ, TV5. ಓಕೆ, ಇವತ್ತಿನ ಟಾಪ್ ಸ್ಟೋರಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವತ್ತಿನ ವಿಚಾರದ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ಕಾಂಗ್ರೆಸ್ ವಕ್ತಾರರಾಗಿರುವಂಥ ಶ್ರೀಮತಿ ಕವಿತಾ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಇನ್ನು ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರಾದಂಥ ಶ್ರೀ ರಾಮಕೃಷ್ಣ ಉಪಾಧ್ಯಾಯ ಅವರು ನಮ್ಮ ಜೊತೆಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತೀಯ ಜನತಾ ಪಕ್ಷದ ವಕ್ತಾರರಾದಂಥ ಶಿವಕುಮಾರ್ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಎಸ್, ವೆಲ್ಕಮ್ ಟು ದಿ ಶೋ. ಕವಿತಾ ರೆಡ್ಡಿ ಅವರೇ, ಅಮಿತ್ ಶಾ ಬೆಂಗಳೂರಿಗೆ ಬರ್ತಿದ್ದಾರೆ, ಕರ್ನಾಟಕಕ್ಕೆ ಬರ್ತಿದ್ದಾರೆ ಅಂತ ಹೇಳಿದರೆ ಎದುರಾಳಿಗಳಲ್ಲಿ ನಡುಕ ಶುರುವಾಗಿದೆ ಅನ್ನುವ ಒಂದು ಹೇಳಿಕೆ ಇದೆ. ಹೇಳಿಕೆ ಅಷ್ಟೇ. ಅವ್ರು ಬರ್ತಾ ಇರ್ತಾರೆ, ಹೋಗ್ತಾ ಇದಾರೆ, ಏನು ಅದರಲ್ಲಿ ನಮ್ಗೇನು ಡಿಫ್ರೆನ್ಸ್ ಏನಿಲ್ಲ. ಅಲ್ಲ, ಏನ್ ಸ್ಪೆಷಲ್ ಇನ್ನ, ಅವರು ಅವರ ಪಕ್ಷದ ನಾಯಕರು, ಅವರ ಪಕ್ಷದ ರಾಷ್ಟ್ರೀಯ ನಾಯಕರು, ಅವರ ಪಕ್ಷದ ಪ್ರೆಸಿಡೆಂಟ್ ಅವರು ಬಂದ್ ಹೋಗೋದ್ರಲ್ಲಿ ಏನಿದೆ? ಅವರ ಮಾಡ್ಲಿ ಬಿಡಿ. ಅಲ್ಲಲ್ಲ, ಒಂದ್ ಹೇಳ್ತೀನಿ ಕೇಳಿ, MP ಇಂದ ಮಾಡ್ಲಿಕ್ಕೆ ಆಗೋದಿಲ್ಲ, ಸೋತಿದ್ದಾರೆ. ರಾಜಸ್ಥಾನದಿಂದ ಮಾಡಕ್ಕಾಗಲ್ಲ, ಸೋತಿದ್ದಾರೆ. ಕೇರಳನಲ್ಲಿ ಅವ್ರಿಗೆ ಅಸ್ತಿತ್ವ ಇಲ್ಲ, ಮಾಡಕ್ಕಾಗೋದಿಲ್ಲ. AP ನಲ್ಲಿ ಅಸ್ತಿತ್ವ ಇಲ್ಲ, ಮಾಡಕ್ಕಾಗಲ್ಲ. ತೆಲಂಗಾಣನಲ್ಲಿ ಮಾಡಕ್ಕಾಗಲ್ಲ. ಛತ್ತೀಸ್ಗಢದಿಂದ ಮಾಡಕ್ಕಾಗೋದಿಲ್ಲ. ಇನ್ನು ಮಹಾರಾಷ್ಟ್ರನಲ್ಲಿ ಮಾಡ್ಬೇಕು ಅಂದ್ರೆ ಇವರು ಶಿವಸೇನೆ ಅವ್ರನ್ನ ಬೆಂಬಲ ತಗೊಂಡ್ ಮಾಡ್ಬೇಕಾಗತ್ತೆ. ಯುಪಿನಲ್ಲಿ ಇವತ್ತು ತಾನೇ ಜಸ್ಟ್ ನಾವು ನ್ಯೂಸ್ ಒಂದು ಕ್ಲಿಪ್ಪಿಂಗ್ ಬಂತು, 30-35 ಸೀಟ್ ಸೋಲ್ತಾ ಇದ್ದಾರೆ ಅವರು, ಬಿಜೆಪಿ ಅವರು ಅಂತ ಒಂದು ನ್ಯೂಸ್ ಇದೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಶುರು ಮಾಡ್ಬೇಕು, ಮಾಡ್ಲಿ ಬಿಡಿ, ಕರ್ನಾಟಕದಿಂದಾನೇ ಮಾಡ್ಲಿ ಬಿಡಿ. ಯಾರದ್ ನಾವೇನ್ ಅಡ್ಡಿ ಹಾಕೋಕ್ಕಾಗತ್ತಾ? ಒಂದು ರಾಷ್ಟ್ರೀಯ ಪಕ್ಷ ಅವರು ಸಹ ಎಲ್ಲೋ ಅವ್ರಿಗೆ ಇಷ್ಟ ಕಾಯಿನ್ ಹ್ಯಾಸ್ ಟೂ ಫೇಸಸ್ ಅನ್ನ ನಿಮಗೆ ಗೊತ್ತಿದೆ. ಏನು, ಒಂದು ಅದೃಷ್ಟ ಆಗಿರಬೇಕು, ಇನ್ನೊಂದು ಎದುರಾಳಿಗಳು ವೀಕ್ ಇರಬೇಕು. ಯಾವುದು ಅಂತ ಯಾವುದೂನು ಅಲ್ಲ, ಎದುರಾಳಿಗಳು ಅವ್ರಿಗೆ ಆಪರ್ಚುನಿಟೀಸ್ ಇಲ್ಲ. ಹಂಗ ನೋಡಿ ಕಿತ್ತಾಟ ಅವರಿಗೆ ಹೇಳ್ತಾ ಇದ್ದಾರೆ. ಜಸ್ಟ್ ಐ ಆಮ್ ಅನಲೈಸಿಂಗ್. ಓಕೆ, ನಾನು ಡಿಕ್ಲೇರ್ ಮಾಡ್ತಾ ಇಲ್ಲ. ನಾನು ಅಷ್ಟೇ ಡಿಕ್ಲೇರ್ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಇಷ್ಟೇ, ಅವ್ರ ಅನಿಸಿಕೆ. ಇವಾಗ ಇದು ಇಲ್ಲಿಂದ ನಮ್ಗೆ ಒಳ್ಳೇದಾಗುತ್ತೆ ಅಂದ್ರೆ ಅವ್ರ ಅನಿಸಿಕೆ. ನಾವು ಎಲ್ಲಿ ಸ್ಟಾರ್ಟ್ ಮಾಡ್ತೀವಿ, ನಮ್ಗೆ ಅನಿಸಿಕೆ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಅನ್ನೋದನ್ನ ನೋಡೋಣ. ಅದು ಬಿಡಿ, ಅದು ಅವ್ರ ಪಕ್ಷಕ್ಕೆ ಸೇರಿದ್ದು. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳಿದ್ದೆ, ನೀವ್ ಹೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಬೇರೆ ಎಲ್ಲೂ ಸ್ಟಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅವರು MP ನಲ್ಲಿ ಸೋತಿದ್ದಾರೆ, ಆಗೋದಿಲ್ಲ. ಛತ್ತೀಸ್ಗಢದಲ್ಲಿ ಸೋತಿದ್ದಾರೆ, ಆಗೋದಿಲ್ಲ. ಸೊ ಸೋತಿರೋ ಜಾಗದಲ್ಲಿ ಅವ್ರು ಶುರು ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಇವಾಗ್ಲೇ ಅವ್ರ ಪಕ್ಷದಲ್ಲಿ ಕರ್ನಾಟಕದಲ್ಲಿ ಸ್ಟ್ರಾಂಗ್ ಇದಾರೆ ಅವರು ಅಂತ ಬರ್ತಾ ಇದೆ. ಆ ಪಾಯಿಂಟ್ ಬರ್ತಾ ಇದ್ದೀರಿ. ಲೆಟ್ ಮಿ ಫಿನಿಶ್. ನೀವು ಪೂರ ಮುಗಿಸ್ಲಿಕ್ಕೆ ಬಿಡ್ತಾ ಇಲ್ಲ. ಅಲ್ಲ, ಒಂದ್ ನಿಮಿಷ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಒಂದ್ ನಿಮಿಷ, ಕರ್ನಾಟಕದಲ್ಲಿ ಇವಾಗ ಅನೇಕ ಗೊಂದಲಗಳಿದೆ, ಆಯ್ತಾ? ಇಲ್ಲಿ ಫಸ್ಟ್ ಆಫ್ ಆಲ್ ಅವ್ರ ಪಕ್ಷ 3-4 ಸಲ ಟ್ರೈ ಮಾಡ್ತು, ಆಪರೇಷನ್ ಕಮಲ ಕೊನೆಗೆ ಏನಾಯ್ತು ಇನ್ನ ನೀವೇ ನೋಡಿದೀರಾ. ಸೊ ಈಗ ಪ್ರತಿ ಸಲ ಸೋತ್ಕೊಂಡ್ ಬಂದ್ರು. ಇವನ್ ಬಜೆಟ್ ಸೆಷನ್ ಇಂದ ಎದ್ದು ಹೋದ್ರು. ಸೊ ಈ ತರ ಪರಿಸ್ಥಿತಿಯಲ್ಲಿ ಬಿಜೆಪಿ ಇರಬೇಕಾದ್ರೆ 104 ಜನ MLA ಇಟ್ಕೊಂಡು ಈ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಇದು ಚಿಂತಾಜನಕ ಪರಿಸ್ಥಿತಿಯಲ್ಲಿ ಏನಾದ್ರೂ ಬಂದು ಮಾಡ್ಬೇಕಲ್ವಾ? ಅವರು ಏನಾದ್ರೂ ಮಾಡ್ಬೇಕು ಅಂದ್ರೆ ಅವ್ರು ಬಂದಿದ್ದಾರೆ, ಏನಾದ್ರೂ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಯಡಿಯೂರಪ್ಪನ್ಗೆ ಅವ್ರಿಗೆ ಅಲ್ಲಿ ಏನು ಒಂದು ವ್ಯಾಲ್ಯೂನೇ ಇಲ್ದಂಗ ಆಗಿರೋ ಸಮಯದಲ್ಲಿ ಅವ್ರು ಏನ್ ಬಂದ್ರು, ಇವ್ರು ಆಪರೇಷನ್ ಏನು ಕರ್ನಾಟಕನಾದ್ರೂ ಮಾಡ್ಲಿ, ಆಪರೇಷನ್ ತಮಿಳ್ನಾಡಾದ್ರೂ ಮಾಡ್ಲಿ, ಏನ್ ನಮ್ಗೇನು ಅದ್ರಲ್ಲಿ ಏನು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓಕೆ, ಫೈನ್, ಗಾಟ್ ಇಟ್. ಈಗ ನೀವು ಹೇಳೋ ಪ್ರಕಾರ ಅವರು ಆಪರೇಷನ್ ನಲ್ಲಿ ಸೋತಿದ್ದಾರೆ, ಮತ್ತೆ ಏನಾಗಿದೆ ನಿಮಗೆ ಗೊತ್ತಿದೆ ಅನ್ನೋ ಮಾತುಗಳು ನೀವು ಹೇಳ್ತಾ ಇದ್ರೆ, ಅಂದ್ರೆ 104 ಅನ್ನೋ ನಂಬರೇ ಮೋಸ್ಟ್ಲಿ ಅವರಿಗೆ ಆಪರೇಷನ್ ಅನ್ನೋದಕ್ಕೆ ಏನಾದ್ರೂ ಸುಲಭ ಆಗಿ ಹೋಯ್ತಾ, ಆಪರೇಷನ್ ಮಾಡ್ಲಿಕ್ಕೆ ಒಂದಿಷ್ಟು ಸೂಚನೆ ಸಿಗ್ತಾ? ಅಂದ್ರೆ ಆ ನಂಬರ್ ಇಸ್ ನಾಟ್ ಸ್ಮಾಲ್ ನಂಬರ್. ಇಟ್ ಇಸ್ ನಾಟ್ ಸ್ಮಾಲ್ ನಂಬರ್. ಆ ಸ್ಮಾಲ್ ನಂಬರ್ ಇಲ್ಲದೆ ಇರೋದಕ್ಕೇನೆ ಅವರು ನಿಜವಾಗ್ಲೂ ಒಂದು ವಿರೋಧ ಪಕ್ಷವಾಗಿ ಕೂತ್ಕೊಂಡು ಬಜೆಟ್ ನಲ್ಲಿ ಡಿಬೇಟ್ ಮಾಡಬೇಕಾಯ್ತು, ಬಜೆಟ್ ನಲ್ಲಿ ಪ್ರಶ್ನೆಗಳು ಕೇಳಬೇಕಾಯ್ತು, ಜನಪರವಾದ ಪ್ರಶ್ನೆಗಳು ಕೇಳಬೇಕಾಯ್ತು, ನಮ್ಮನ್ನು ಕಟ್ಕಟಿಯಲ್ಲಿ ನಿಲ್ಲಿಸಿ ಪ್ರಶ್ನೆಗಳು ಮಾಡಬೇಕಾಯ್ತು. ಏನಕ್ಕೆ ಅಪೋಸಿಷನ್ ಅಂತಿರೋದು? ಅಪೋಸಿಷನ್ ನಿಮ್ಮ ಆಪರೇಷನ್ ಕಮಲ ಮಾಡಕ್ ಆಗಲ್ಲ, ನೀವು ಪ್ರಶ್ನೆಗಳು ಮಾಡಬೇಕು. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ರಿ, ನಾನು ಒಪ್ಕೊಳ್ತಾ ಇದ್ರೆ ಐ ಆಮ್ ಆಲ್ಸೋ ಅಪ್ರಿಷಿಯೇಟಿಂಗ್ ಯು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಲೋಪದೋಷಗಳು ಇರುವಾಗ ಅದನ್ನ ಕೇಳೋದ್ ಬಿಟ್ಟು ನೀವೇ ಹೀಗೆ ಮಾಡ್ಬಿಟ್ರೆ ಹೇಗೆ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗಬಹುದು. ಶಿವಕುಮಾರ್, ವೆಲ್ಕಮ್ ಟು ದಿ ಶೋ. ಫಸ್ಟ್ ರಿಯಾಕ್ಷನ್ ಪ್ಲೀಸ್. ನೋಡಿ, ಇವತ್ತು ಕರ್ನಾಟಕಕ್ಕೆ ಏಕಾಏಕಿ ಬಂದಿಲ್ಲ. ಬೆಳಗ್ಗೆ
ಆಂಧ್ರ ಪ್ರದೇಶಲ್ಲೂ ಕೂಡ ಮೋದಿಯವರು ಅಮಿತ್ ಶಾ ಅವರು ಭಾಷಣ ಮಾಡಿ ಬಂದಿದ್ದಾರೆ. ಅಂದರೆ ಏನೂ ಇಲ್ದಿರೋ ಜಾಗದಲ್ಲೂ ಹೋಗಿ ಇವತ್ತಿನ ದಿವಸ ಪ್ರಾರಂಭ ಮಾಡಿದ್ದಾರೆ. ಅದೇನು ಇವತ್ತು ಇಲ್ಲೇ ಬಂದಿದ್ದಾರೆ ಅಂತಿಲ್ಲ, ಆಂಧ್ರ ಪ್ರದೇಶಲ್ಲೂ ಮಾರ್ನಿಂಗ್ ಅಲ್ಲಿ ಮಾಡಿ ಈ ಕಡೆಗೆ ಬಂದಿರೋವಂಥದ್ದು. ಆ್ಯಂಡ್ ಮೋರ್ ಓವರು ಇವತ್ತಿನ ದಿವಸ ನಾವೇನು ಇದು ಚುನಾವಣೆ ಅಂತೇಳಿ ಈಸಿಯಾಗಿ ಏನು ತೊಗೊಂಡಿಲ್ಲ. ನಾವು ನಮ್ಮದೇ ಆದ ಸ್ಟ್ರಾಟಜಿ ಇರ್ಬೋದು, ಕಾರ್ಯಕರ್ತರನ್ನ ಉತ್ಸಾಹ ತುಂಬಿಸುವಂಥದ್ದಾಗ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಯಾವಾಗಾದ್ರೂ ಈಸಿಯಾಗಿ ತಗೊಂಡಿದ್ದುಂಟೇನು? ನಾವು ಯಾವತ್ತೂ ತೊಗೊಂಡಿಲ್ಲ. ಅಟ್ ದಿ ಸೇಮ್ ಟೈಮ್ ಇವತ್ತಿನ ದಿವಸ ನಾವು ಮಾಡ್ತಾ ಇರೋದು ಶಕ್ತಿ ಕೇಂದ್ರ ಪ್ರಮುಖರ ಒಂದು ಸಮಾವೇಶ, ಅದನ್ನು ಮಾಡ್ತಾ ಇದ್ದೀವಿ. ಶಕ್ತಿ ಕೇಂದ್ರಗಳು ಅಂದರೆ ಬೂತ್ ಮಟ್ಟದಲ್ಲಿ ಒಂದು 4 ಅಥವಾ 5 ಬೂತ್ಗೆ ಒಬ್ಬರನ್ನ ಇನ್ಚಾರ್ಜ್ ಅಂತ ಮಾಡಿರ್ತೀವಿ. ಅವ್ರನ್ನೆಲ್ಲರೂ ಕೂಡ ಒಟ್ಟಿಗೆ ಸೀಕ್ರೆಟ್ಸ್ ಹೇಳ್ತಿರಲ್ಲ, ಬೇರೆಯವರೆಲ್ಲ ತಗೊಂಡ್ಬಿಡಲ್ವಾ? ಬೇರೆ ಪಕ್ಷದವರೆಲ್ಲ ಏನು ಹೇಳ್ತಿರಲ್ಲ? ಇಲ್ಲ, ಎಲ್ಲ ಪಕ್ಷದಲ್ಲೂ ಇರುತ್ತದು. ನಾನು ಹೇಳ್ತಾ ಇರೋದು ಇಟ್ ಈಸ್ ಓಪನ್ ಸೀಕ್ರೆಟ್. ಅದಲ್ಲೇನು ಮುಚ್ಚುಮರ ಇಲ್ಲ. ಯಾರಿಗೆ ಶಕ್ತಿ ಇರ್ತದೋ ಅವ್ರು ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡ್ತಾರೆ. ನಮಗೆ ಶಕ್ತಿ ಇದೆ, ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಗ್ರಾಸ್ ರೂಟ್ ಲೆವೆಲಲ್ಲಿ ಯಾರು ಕೆಲಸ ಮಾಡಬಾರ್ದು ಅನ್ನೋದಿಲ್ಲ, ಕಾರ್ಯಕರ್ತರಿಗೆ ಉತ್ಸಾಹ ತುಂಬಿಸಬಾರ್ದು ಅನ್ನೋದೇನಿಲ್ಲ, ಕಾರ್ಯಕರ್ತರ ಮೊರೇಲ್ ಬೂಸ್ಟ್ ಮಾಡೋದು ಬೇಕು ಅನ್ನೋದು ಎಲ್ರದ್ದು ಇರ್ತದೆ. ಹಾಗಾಗಿ ಎಲ್ಲ ಪಕ್ಷಗಳು ಮಾಡ್ತವೆ. ಇದೇನು ಆ ಪಕ್ಷ ಈ ಪಕ್ಷ ಅಥವಾ ಇನ್ನೊಂದು ಪಕ್ಷ ಅಂತೇನಿಲ್ಲ, ಎಲ್ಲರೂ ಮಾಡ್ಬೋದು. ಯಾವುದು ಹೇಗೆ ವಿಭಿನ್ನ ಅಂತ ಹೇಳ್ತೀರಿ? ಅಲ್ಲ, ನಾವು ಅದನ್ನ ರೀಇನ್ಸ್ಟೇಟ್ ಮಾಡ್ತೀವಿ, ಇನ್ಸ್ಟಾಲ್ ಮಾಡ್ತೀವಿ, ಇಂಪ್ಲಿಮೆಂಟ್ ಮಾಡ್ತೀವಿ. ಬೇರೆ ಪಕ್ಷದವರು ಮಾಡ್ಬೇಕು ಅಂತ ಇರ್ತಾರೆ. ತುದಿಗಾಲಲ್ಲಿ ನಿಂತಿದ್ದಾರಲ್ರಿ. ಖಂಡಿತ ಮಾಡ್ಲಿ. ನೋಡಿ, ಇವತ್ತಿನ ದಿವಸ ಎಲ್ರಿಗೂ ಚುನಾವಣೆ ಅಂದ್ಮೇಲೆ ಏನು ಗೆಲುವು ಸಾಧಿಸಬೇಕು ಅನ್ನೋದು ಎಲ್ರಿಗೂ ಇರೋ. ಈಗ ನಂಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು. ಈಗ ಅಮಿತ್ ಶಾ ಅಂತ ಹೇಳಿದ ತಕ್ಷಣ ಅವರು ತಂತ್ರಗಾರಿಕೆಯಲ್ಲಿ ನಿಪುಣರು ಅಂತಾನೂ ಹೇಳ್ತಾರೆ, ಕರೆಕ್ಟಾ? ಖಂಡಿತ. ಸೊ ಹೇಗೆ ನಿಮ್ಮ ಅನುಭವದ ಪ್ರಕಾರ ನೀವು ನೋಡಿ, ಇವತ್ತಿನ ದಿವಸ ನಾವು ಉತ್ತರ ಪ್ರದೇಶದಲ್ಲಿ 73 ಸೀಟ್ ಗೆದ್ದಿದ್ವಿ MP ಗಳು, ನಮ್ಗೆ ಗೊತ್ತಿದೆ. ಅದೇ ರೀತಿ ಇವತ್ತಿನ ದಿವಸ 325 ಸೀಟು MLA ನಲ್ಲೂ ಗೆದ್ದಿದ್ವಿ ನಾವು. ಹಾಗೆ ಒಂದೊಂದ್ಸರಿ ಇವತ್ತಿನ ದಿವಸ ತಂತ್ರಗಾರಿಕೆಗಳಲ್ಲಿ ಸ್ವಲ್ಪ ಹಿನ್ನಡೆನೂ ಆಗ್ಬೋದು, ಇಲ್ಲ ಅಂತ ಹೇಳಲ್ಲ. ಓಕೆ, ತಂತ್ರಗಾರಿಕೆ ನಿಮ್ಮ ಅಭಿವೃದ್ಧಿಯ ಮಂತ್ರ ಅಥವಾ ಗೆಲುವಿನ ಮಂತ್ರ? ಅಲ್ಲ, ಅಟ್ ದಿ ಸೇಮ್ ಟೈಮ್ ತಂತ್ರಗಾರಿಕೆ ಜೊತೆಗೆ ಅಭಿವೃದ್ಧಿ ಕೂಡ ಮಾಡಿದ್ದೀವಿ. ಓಕೆ ನೋಡೋಣ, ಅದ್ರ ಮುಂದಿನ ಹಂತದಲ್ಲಿ ಚರ್ಚೆ ಮಾಡೋಣ. ಥ್ಯಾಂಕ್ಸ್ ಫಾರ್ ಫಸ್ಟ್ ರಿಯಾಕ್ಷನ್. ಓಕೆ, ರಾಮಕೃಷ್ಣ ಉಪಾಧ್ಯಾಯ ಅವರೇ, ಈ ಮಂತ್ರಗಳ ನಡುವೆ ಅಭಿವೃದ್ಧಿ ಮತ್ತು ಜನ ಏನಾದರೂ ನೆನಪಾಗ್ತಾರ ನಮ್ಮ ಪಕ್ಷಗಳಿಗೆ ಅನ್ನೋದು ಒಂದಿಷ್ಟು ಮಾತಾಡಬೇಕಾಗಿದೆ. ತಮ್ಮ ರಿಯಾಕ್ಷನ್ ಪ್ಲೀಸ್. ಈಗ ಜನಗಳನ್ನ ಅವ್ರು ನೆನೆಸ್ಕೋಬೇಕಾಗಿದೆ, ಯಾಕಂದರೆ ಟೈಮ್ ಹ್ಯಾಸ್ ಆಲ್ರೆಡಿ ಕಮ್. ಆ್ಯಂಡ್ ಮೈತ್ರಿ ಸರ್ಕಾರವನ್ನು ಏನಾದರೂ ಮಾಡಿ ಬೆಳೆಸಬೇಕು ಅಂತೇಳಿ ಕೊನೆಯ ಪ್ರಯತ್ನವೂ ಮಾಡಿ ಪಾಪ ಯಡಿಯೂರಪ್ಪನವರು ಈಗ ಅದೆಲ್ಲ ಬಿಟ್ಟಾಕಿ ಲೋಕಸಭಾ ಎಲೆಕ್ಷನ್ ಪದೇ ಯಡಿಯೂರಪ್ಪ ಅವರು ಅಂತ ಹೇಳ್ತಾ ಇದ್ರಿ. ಅವರೇ ಹೇಳ್ತಾರೆ, ಶಕ್ತಿ ತುಂಬಿಸೋರು, ಭಾಳ ಅಫ್ಕೋರ್ಸ್ ಶಕ್ತಿ ತುಂಬಿಸೋರೆ ಅವರೇ. ಭಾಳ ಉತ್ಸಾಹದಲ್ಲೂ ಇದ್ರು, ಈ ಸರ್ಕಾರ ಬೆಳೆಸ್ಬಿಟ್ಟು ಒಂದು ಸರ್ಕಾರ ಮಾಡಬೇಕು ಅಂತೇಳಿ. ಅದು ಆಗಿಲ್ಲ. ಸೊ ಈಗಂತೂ ಇನ್ನು ಈ ಫೇಸ್ ಐ ಥಿಂಕ್ ಲೋಕಸಭಾ ಎಲೆಕ್ಷನ್ಗೂ ಇದು ಸಾಧ್ಯ ಇಲ್ಲ. ಅದರಿಂದ ದೇ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಲೋಕಸಭಾ ಎಲೆಕ್ಷನ್. ಸೊ ನ್ಯಾಚುರಲಿ ಅಮಿತ್ ಶಾ ಅವ್ರು ಬಂದಿದ್ದಾರೆ. ಆ್ಯಂಡ್ ಅಮಿತ್ ಶಾ ಬಂದರು ಅಂದರೆ ಏನೋ ಹೆಡ್ ಮಾಸ್ಟರ್ ಬಂದಂಗೆ. ಒಂದು ನೋಡಿ, ಇವತ್ತು ಮಧ್ಯಾಹ್ನದಿಂದ ಒಂದು 5 ಮೀಟಿಂಗ್ಸನ್ನು ಮಾಡಿದ್ದಾರೆ ಅವರು. ಪ್ರಭಾರಿಗಳದ್ದು, ಡಿಸ್ಟ್ರಿಕ್ಟ್ ಲೆವೆಲ್ ಅಧ್ಯಕ್ಷರು, ಕೋರ್ ಕಮಿಟಿ ಮೀಟಿಂಗು. ಐ ಥಿಂಕ್ ಹಿ ವಿಲ್ ಲೀವ್ ಬೈ 2 o'clock in the morning. So that shows the kind of effort he puts in. So naturally. But ಈಗ ತಾನೇ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು, ಏನೋ 4-5 ಸ್ಟೇಟಲ್ಲಿ ಸೋತಿದ್ದಾರೆ, ಅದರಿಂದ ಅವ್ರು ಇಲ್ಲೇ ಶುರು ಮಾಡಬೇಕಾದ್ರೆ. 4-5 ಸ್ಟೇಟಲ್ಲಿ ಸೋತಿದ್ದಾರೆ, ಆದರೂ ಇನ್ನೂ ಅವರು 15 ಸ್ಟೇಟಲ್ಲಿದ್ದಾರೆ. ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಲೋಕಸಭಾ ಎಲೆಕ್ಷನ್ಗೆ 15 ಸ್ಟೇಟಲ್ಲಿ ಅವ್ರು ಇನ್ನೂ ಅಧಿಕಾರದಲ್ಲಿ ಕೇಸರೀಕರಣ ಇದೆ. ಖಂಡಿತ ಅವರು ಇನ್ನೊಂದು ವಿಷಯವನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕು. ಇವತ್ತು ಒಂದು ರಾಷ್ಟ್ರೀಯ ಪತ್ರಿಕೆ ಒಂದು ನ್ಯಾಷನಲ್ ಲೆವೆಲ್ ಸರ್ವೆ ಮಾಡಿದೆ. ಸುಮಾರು 2 ಲಕ್ಷ ಮತದಾರರನ್ನು ಮೀಟ್ ಮಾಡಿರ್ತಕ್ಕಂಥ ಸರ್ವೆ. ಅದರಲ್ಲಿ ಬಂದಿರತಕ್ಕಂಥದ್ದು ಬಹುಶಃ ಕಾಂಗ್ರೆಸ್ನವರಿಗೆ ಒಂದು ಸ್ವಲ್ಪ ಭ್ರಮ ನಿರಸನ ಆಗ್ಬೋದು ಅನ್ಸುತ್ತೆ. ಯಾಕಂದರೆ ಅದರ ಪ್ರಕಾರ 83% ಜನ NDA ಮೋದಿ ನೇತೃತ್ವದ NDA ಸರ್ಕಾರ ವಾಪಸ್ ಬರ್ತದೆ ಅಂತ ಹೇಳಿದ್ದಾರೆ. ಮತ್ತು ಯಾರು ಮುಂದಿನ ಪ್ರಧಾನಮಂತ್ರಿ ಆಗಬೇಕು ಅಂದರೆ 84% ಜನ ಮೋದಿಯವರೇ ಆಗಬೇಕಂತ ಹೇಳಿದ್ದಾರೆ. ರಾಹುಲ್ ಗಾಂಧಿಯವರ ಪರವಾಗಿ 8% ಜನ ಹೇಳಿದ್ದಾರೆ. ಮತ್ತು ಕಾಂಗ್ರೆಸ್ ನೇತೃತ್ವದ ಪಕ್ಷ ಬರುತ್ತಾ ಅಂದರೆ ಅದು ಕೂಡ 9% ಜನ ಮಾತ್ರ ಹೇಳಿದ್ದಾರೆ. ಮಹಾಗಠಬಂಧನ್ ಸಂಬಂಧಕ್ಕೆ 3% ಜನ ಹೇಳಿದ್ದಾರೆ. ಸೊ ಇದೇನು ತೋರಿಸುತ್ತೆ ಅಂದರೆ ಇನ್ನೂ BJP ಪರವಾಗಿ ಜನ ಇದ್ದಾರೆ. ಅಫ್ಕೋರ್ಸ್ ಐ ಥಿಂಕ್ ಇದು ಆಗಿರ್ತಕ್ಕಂಥದ್ದು ಬಹುಶಃ ಈ ಪುಲ್ವಾಮಾ ಇನ್ಸಿಡೆಂಟ್ ಆಗೋದಕ್ಕೆ ಮೊದಲು ಈ ಸರ್ವೆ. ಪುಲ್ವಾಮಾ ಇನ್ಸಿಡೆಂಟ್ ನಂತರ ಬಹುಶಃ ಇನ್ನಷ್ಟು ಚೇಂಜಸ್ ಆಗ್ಬೋದು. ಜನರಲ್ಲಿ ಸಾಧಕ ಬಾಧಕ ಭಾಳಷ್ಟು ಇದ್ದಾವೆ. ಸೊ ಇನ್ನು ಐ ಥಿಂಕ್ ಇನ್ನು 2 ತಿಂಗಳು ಎಲೆಕ್ಷನ್ ಇರೋದ್ರಿಂದ ಇನ್ನೂ ಸಾಕಷ್ಟು ಬದಲಾವಣೆಗಳಾಗುವ ಸಾಧ್ಯತೆ ಇದೆ. ಅಂದರೆ ಫಾರ್ BJP ಆರ್
It could be for BJP or it could be against. We don't know. Yeah, We true. don't know. We'll have to see. Yeah, we things cannot move. say that one. Yeah. ಆದರೂ ಸದ್ಯದ ಸ್ಥಿತಿಗತಿಗಳ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆ ಮಾಡಬಹುದು ಅಂತ ಆಗುತ್ತೆ. ಕವಿತಾ ರೆಡ್ಡಿ ಅವರೇ, ಈಗ ಅವರು ಮತ್ತೊಮ್ಮೆ ಮೋದಿ ಅಂತ ಹೇಳ್ತಾರೆ. ಇಲ್ಲಿ ಇನ್ನೂ ಬಸವ ಕಲ್ಯಾಣದ ಶಾಸಕರು ನಾರಾಯಣರಾವ್ ಹೇಳ್ತಾರೆ ಮತ್ತೊಮ್ಮೆ ಸಿದ್ದರಾಮಯ್ಯ ಅಂತಿದಾರಲ್ಲ, ಅವ್ರು ಮತ್ತೊಮ್ಮೆ ಮೋದಿ ಅಂತಿದ್ದಾರೆ, ಮತ್ತೊಮ್ಮೆ ಸಿದ್ದರಾಮಯ್ಯ ಸಿಎಂ, ಅದು ಇನ್ನು 2019 ಅಂತ. ಇದೇನು ಲೋಕಸಭಾ ಚುನಾವಣೆ ಪಕ್ಷದಲ್ಲಿ ಒಂದು ಪಕ್ಷದಲ್ಲಿ ಅಲ್ಲ, ಅವ್ರು ಹೇಳಿದ್ದು ಬೇರೆ. ಅವರು ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ಮಾತಾಡಿಲ್ಲ. ಒಂದು ಪಕ್ಷದಲ್ಲಿ ಗುಂಗಿಗೆ ಬಂದಿಲ್ವಲ್ಲ ನೀವು ಅಂತ ನನ್ನ ಪ್ರಶ್ನೆ. ಅದು ಬಿಡಿ ಸರ್, ನೀವ್ ಹೇಳಿದ ಪ್ರಶ್ನೆನೇ ಬೇರೆ. ನೀವು ಹೇಳ್ತಾ ಇರೋದು ವಾಟ್ ಯು ಆರ್ ಆಸ್ಕಿಂಗ್ ಇಸ್ ವೆರಿ ಡಿಫ್ರೆಂಟ್. ಈಗ ಕರ್ನಾಟಕದಿಂದಲೇ ಯಾತ್ರೆ ಶುರುವಾಗಿದೆ ಭಾರತೀಯ ಜನತಾ ಪಕ್ಷದ್ದು. ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗ್ತಾ ಇದೆ. ಬ್ಲೂ ಪ್ರಿಂಟ್ ರೆಡಿ ಆಗುತ್ತೆ, ನಾವು ನೆಕ್ಸ್ಟ್ ಏನು ಆ್ಯಕ್ಷನ್ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ರೆಡಿ ಆಗಿದ್ದೀವಿ ಅನ್ನೋ ಮಾತುಗಳು ಭಾರತೀಯ ಜನತಾ ಪಕ್ಷದ ವಕ್ತಾರರು. ಆದರೆ ಒಂದು ಪ್ರಶ್ನೆ ಏನು ಅಂತ ಹೇಳಿದರೆ, ಈಗ ಮೈತ್ರಿ ಸರ್ಕಾರದಲ್ಲೇ ಇನ್ನೂ ಬಿಕ್ಕಟ್ಟು ಶಮನ ಆಗ್ತಾ ಇಲ್ಲ, ಇನ್ನೂ ಸೀಟ್ ಹಂಚಿಕೆಯಲ್ಲೇ ಒದ್ದಾಡ್ತಾ ಇದ್ದೀರಿ. ಇದೊಂದು ದೊಡ್ಡ ವೀಕ್ ಪಾಯಿಂಟ್ ಅಂತ ಅನ್ಸಲ್ವಾ? ಇದೊಂದು ಹಿನ್ನಡೆ ಅಂತ ಅನ್ಸೋದಿಲ್ವಾ ನಿಮಗೆ? ಖಂಡಿತ ಇಲ್ಲ. ಯಾಕಂದ್ರೆ ಈ ನಮ್ಮ ಎರಡೂ ಪಕ್ಷಗಳು JDS ಮತ್ತೆ ಕಾಂಗ್ರೆಸ್ ಕೆಲವು ಸೀಟ್ಗಳನ್ನು ತುಂಬಾ ಪ್ರಭಾವಶಾಲಿಯಾಗಿ ಏನೋ ಕೆಲಸ ಮಾಡಿದ್ವಿ, ಗಟ್ಟಿಯಾಗಿ ಫೈಟು ಮಾಡಿದ್ವಿ, ಬೀದಿಯಲ್ಲಿ ನಿಂತ್ಕೊಂಡು ಗಲಾಟೆನೂ ಮಾಡ್ಕೊಂಡಿದೀವಿ. ಸೊ ಹಾಗಾಗಿ ಈ ಫೈಟ್ಗಳನ್ನ ನಾವು ಏನು ಲೋಕಸಭಾ ಇದು ಅಸೆಂಬ್ಲಿ ಎಲೆಕ್ಷನ್ ಟೈಮ್ನಲ್ಲೂ ಮಾಡಿದೀವಿ, ಮತ್ತೆ ಅಲ್ಲಿನ ಲೋಕಲ್ ಎಲೆಕ್ಷನ್ಸ್ ಮಾಡಿದೀವಿ. ಸೊ ಹಾಗಾಗಿ ಆಗಿರ್ಬೇಕಾದ್ರೆ ಸ್ವಲ್ಪ ಒಂದು ಬ್ಯಾಲೆನ್ಸಿಂಗ್ ಮಾಡಬೇಕಾಗತ್ತೆ. ಹೆಂಗೆ ಲೋಕಲ್ ಪಾಲಿಟಿಕ್ಸ್ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ, ಲೋಕಲ್ ಮಟ್ಟದಲ್ಲಿ ಯಾವ ಥರ ನಾವು ಫೈಟ್ ಮಾಡ್ತೀವಿ, ಲೋಕಸಭಾನಲ್ಲಿ ಯಾವ ಒಂದು ಸ್ಟ್ರಾಟಜಿ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ನಾನು ಏನು ಐ ವಿಲ್ ನಾಟ್ ಸೇ ಎಲ್ಲ ಪರ್ಫೆಕ್ಟ್ ಅಂತ ನಾನು ಹೇಳೋದಿಲ್ಲ. ಸ್ವಲ್ಪ ಗೊಂದಲಗಳಿರುತ್ತೆ ಅದನ್ನ, ಬಟ್ ಹೇಗೆ ಅದನ್ನ ನಿಭಾಯಿಸಬೇಕು, ಯಾವ ಸೀಟ್ ತಗೊಳ್ಬೇಕು ಅನ್ನೋದನ್ನ ನಾವು ಖಂಡಿತ ಅದನ್ನ ಸೀಟ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಸ್ವಲ್ಪ ತುಂಬಾ ಸರಳವಾಗಿದೆಯಾ, ತುಂಬಾ ಸುಲಭವಾಗಿ ಬಗೆಹರಿಸ್ಕೊಂಡ್ಬಿಡ್ತೀರಿ ಅನ್ನೋ ತರ ಇದೆಯಾ? ಖಂಡಿತ ಆಗುತ್ತೆ. ಯಾಕಂದ್ರೆ ಇದೆಲ್ಲ ನಮ್ಮ ಪ್ರಭಾವ ಜಾಸ್ತಿ ಇರುವಂತದ್ದು, ನಮ್ಮ ಪ್ರಭಾವ ಜಾಸ್ತಿ ಇರುವಂತ ನೀವು ಅಂದ್ಕೊಂಡಿದ್ದೀರಿ. ಹಾಗಾದ್ರೆ ಅಂತ ಜಾಗದಲ್ಲಿ ಬಿಜೆಪಿ ಅಸ್ತಿತ್ವನೇ ಇಲ್ಲ. ವೆದರ್ ಇಟ್ ಇಸ್ ಮಂಡ್ಯ ಇರ್ಬೋದು, ನಿಮ್ಮ ವೀಕ್ ಪಾಯಿಂಟ್ಸ್ ಗಳು ಸ್ಟ್ರಾಂಗ್ ಪಾಯಿಂಟ್ಸ್ ಗಳಾಗ್ತದೆ, ಶಕ್ತಿ ಕೇಂದ್ರಗಳಾಗ್ತಾ ಇದ್ದಾವೆ. ಚಿಕ್ಕಬಳ್ಳಾಪುರ ಇರ್ಬೋದು, ಹಾಸನ ಅವರು ಬರೀ ಅವರ ಪಕ್ಷದ ಕಾರ್ಯಕರ್ತರು ಮಾತ್ರ ಶಕ್ತಿ ಕೇಂದ್ರ ಅಂತಿಲ್ಲ. ನಿಮ್ಮಲ್ಲಿ ಎಲ್ಲೆಲ್ಲಿ ವೀಕ್ ಪಾಯಿಂಟ್ಸ್ ಇದಾವೆ ಅವೆಲ್ಲ ಅವರಿಗೆ ಸ್ಟ್ರಾಂಗ್ ಪಾಯಿಂಟ್ಸ್, ಶಕ್ತಿ ಕೇಂದ್ರಗಳೇ ಅಲ್ಲ. ಅವರು ಪ್ರಯತ್ನ ಮಾಡಬೇಕು, ನಾವು ಡೆಮೋಕ್ರಸಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕು. ಬಟ್ ಇದೆಲ್ಲ ನಮಗೆ, ನಾವು ಬೋತ್ ಪಾರ್ಟೀಸ್ ಹ್ಯಾವ್ ಎ ವೆರಿ ಡಾಮಿನೆಂಟ್ ರೋಲ್ ಇನ್ ಆಲ್ ದೀಸ್ ಏರಿಯಾಸ್. ಸೊ ಹಾಗಾಗಿ ನೀವು ಸ್ಮೂತ್ ಆಗಿ ಒಂದು ಪಕ್ಷ ಇನ್ನೊಂದು ಪಕ್ಷ ನಾವು ಓವರ್ ರೂಲ್ ಮಾಡಕ್ಕಾಗೋದಿಲ್ಲ. ಯಾಕಂದ್ರೆ ದಿಸ್ ಇಸ್ ಅನ್ ರೀಜನಲ್ ಪಾರ್ಟಿ, ನಮ್ದು ನ್ಯಾಷನಲ್ ಪಾರ್ಟಿ. ಸೊ ನಾವು ಅವ್ರನ್ನ ಜೊತೆಲಿ ತಗೊಂಡು ಹೋಗ್ಬೇಕಾಗುತ್ತೆ. ಅಲ್ಲ, ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಈಗ 4 ವರ್ಷದಿಂದ ಇದು ಶಿವಸೇನೆ ಅವರು ಬಾಯಿಗೆ ಬಂದಂಗೆ ಬೈಕೊಂಡ್ ಬರ್ತಾ ಇದ್ರು ಬಿಜೆಪಿ ಅವ್ರನ್ನ. ಆಯ್ತಾ, ಇವಾಗ ಅವ್ರನ್ನ ಅರೇಂಜ್ಮೆಂಟ್ ಮಾಡ್ಕೊಂಡಿಲ್ವಾ? 23-24 ಅರೇಂಜ್ಮೆಂಟ್ ಸರ್. ಈಗ BBMP ನಲ್ಲಿ ಒಂದ್ ನಿಮಿಷ ಈಗ JDS ಕಾಂಗ್ರೆಸ್ ಜೊತೆ ಬಂದಿದೆ, ನೆಕ್ಸ್ಟ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಹೋಗೋ ಸಾಧ್ಯತೆ ಏನಾದರೂ ಇದೆಯಾ? ನೀವು ಹಿರಿಯ ಪತ್ರಕರ್ತರು, ಈಗ BBMP ನಲ್ಲಿ 4 years ಇಂದ ನಮ್ಮ ಆಡಳಿತ ಇದೆ ವಿತ್ JDS. ಬಿಹಾರದಲ್ಲಿ ಬೀದಿಲಿ ನಿಂತ್ಕೊಂಡು DNA ಪ್ರಶ್ನೆ ಮಾಡಿದ್ದು ಪ್ರೈಮ್ ಮಿನಿಸ್ಟರ್ ಮೋದಿ ಅವರು. ಇವತ್ತು ನಿತೀಶ್ ಕುಮಾರ್ ಜೊತೆ ಅವರು ಪಕ್ಷ ಅಲಯನ್ಸ್ ಇಲ್ವಾ? ಹೇಳಿ. ಗಾಟ್ ಇಟ್ ಮೇಡಮ್. ಈಗ ನಿಮ್ಮ ಸಮರ್ಥನೆಯನ್ನ ಕೇಳಿದ್ದೇವೆ, ಅದಕ್ಕೆ ಜನ ಯಾವ ರೀತಿ ಉತ್ತರ ಕೊಡಬೇಕು, ಜನ ಅದನ್ನ ಹೇಗೆ ಪರಿಗಣನೆ ಮಾಡಬೇಕು, ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಿರುತ್ತೆ. ವೈ ಶುಡ್ ವಿ ಜಡ್ಜ್ ಅಂಡ್ ವಿ ಕೆನಾಟ್ ಕಮ್ ಟು ಕನ್ಕ್ಲೂಷನ್, ರೈಟ್? ಎಸ್, ಥ್ಯಾಂಕ್ ಯು. ಓಕೆ, ಶಿವಕುಮಾರ್ ಅವರೇ, ಚಿಕ್ಕಬಳ್ಳಾಪುರದಲ್ಲಿ ನಾವು ಕಳೆದ MP ಚುನಾವಣೆಯಲ್ಲಿ ಕೇವಲ 15,000 ಹೋಟೆಲ್ ಸೋತಿದ್ವಿ. ಅಂದರೆ ನಮ್ದೇನಲ್ಲಿ ಬೇಸ ಇಲ್ಲ ಅಂತಲ್ಲ, ಅದು ಇನ್ ಸ್ಪೈಟ್ ಆಫ್ ಯಾರು ಕುಮಾರಸ್ವಾಮಿ ಅವರು ಅಲ್ಲಿ ನಿಂತ್ಕೊಂಡು ನಾವು ಕೇವಲ ಪ್ರಭಾವಿ ನಾಯಕ ಅಲ್ಲಿದ್ದು ನೀರಪ್ಪ ಅವ್ರ ಮೇಲೆ ಅವತ್ತು ಕುಮಾರಸ್ವಾಮಿ ಅವರು ಅಲ್ಲಿ ನಿಂತಿರಲ್ಲ ಅಂದ್ರೆ ನಾವು ಗೆಲ್ತಿದ್ವಿ. 15,000 ಹೋಟೆಲ್ ನಾವು ಸೋತ್ವಿ. ಈಗ ಸೇಮ್ ಟೈಮ್ ಮಂಡ್ಯದಲ್ಲಿ ಏನೂ ಬೇಸಿಲ್ಲ ಅಂತ ಮೊನ್ನೆ ಸಿದ್ದರಾಮಯ್ಯನವರು ನಮ್ಮ ಪಾರ್ಟಿಯಿಂದ ನಿಂತಾಗ 4.5 ಲಕ್ಷ ಓಟ್ ತಗೊಂಡಿದ್ವಿ ನಾವು. ನಮ್ದು ಏನು ಕಳಪೆ ಪ್ರದರ್ಶನ ಅಷ್ಟೇ ಇಲ್ಲ. ಸಿದ್ದರಾಮಯ್ಯ ಏನು ಇಲ್ಲದೆ ಇರೋ ಜಾಗದಲ್ಲಿ ನಾವು ಅಷ್ಟು ಬೇಸ್ ಮಾಡಿ. ನಾನು ಹೇಳ್ತಾ ಇರೋದು ನಮ್ದು ಇಡೀ ಕರ್ನಾಟಕದಲ್ಲಿ ಎಲ್ಲ ಜಾಗದಲ್ಲೂ ಕೂಡ ಎಲ್ಲ ಲೋಕಸಭಾ ಅಸೆಂಬ್ಲಿ. ಈಗ ನಿಮಗೆ ಪ್ರಮುಖ ಅಸ್ತ್ರ ಏನು ಕರ್ನಾಟಕದಲ್ಲಿ? ನಿಮಗೆ ಹೌದು ಈ ಬಾರಿ ನೀವು ಈಸಿಯಾಗಿ ತೆಗೆದುಕೊಂಡಿಲ್ಲ ನಿಜ, ಹಾಗಾದ್ರೆ ಕಠಿಣವಾಗ್ತಾ ಇರೋದು ಏನು ನಿಮಗೆ? ನಮ್ಗೆ ಯಾವ್ದು ಸವಾಲು ಅನ್ನಿಸ್ತಾ ಇಲ್ಲ, ಕಠಿಣ ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಈಸಿಯಾಗಿ ತಗೊಂಡಿಲ್ಲ ಅಂತೀರಿ, ಕಠಿಣ ಅನ್ನಿಸ್ತಾ ಇಲ್ಲ ಅಂತ ಯಾವ್ದು ಎಂತ ಸ್ಟೇಟ್ಮೆಂಟ್? ಇವತ್ತಿನ ದಿವಸ ಯಾವ್ದೇ ಆಗ್ಲಿ ನಾವು ಎಫರ್ಟ್ಸ್ ಹಾಕ್ಬೇಕು,
ಎಫರ್ಟ್ಸ್ ಆಗ್ತಾ ಇದ್ದೀವಿ. ಅಟ್ ದಿ ಸೇಮ್ ಟೈಮು ನಮ್ಮದು ಇವತ್ತಿನ ದಿವಸ ಎಲ್ಲ ಈಗ ನಿಮಗೆ ನಿಮಗೆ ತೊಂದರೆ ಆಗ್ತಾ ಇರೋದು ನಿಮ್ಮ ಪಕ್ಷದ ನಾಯಕರ ಅಥವಾ ಮೈತ್ರಿ ಪಕ್ಷದ ಒಗ್ಗಟ್ಟು ಬಿಕ್ಕಟ್ಟು ಎಡವಟ್ಟುಗಳ ಯಾವ್ದು ನಿಮ್ಗೆ ಪ್ಲಸ್ ಪಾಯಿಂಟ್ ಯಾವ್ದು? ಒಗ್ಗಟ್ಟು ಎಡವಟ್ಟು ಇವತ್ತಿನ ದಿವಸ ಸನ್ಮಾನ್ಯ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. 12 ಸೀಟ್ ಕಡಿಮೆ ತಗೊಳ್ಳಲ್ಲ ಅಂತಾನೆ ನೇರವಾಗಿ ಹೇಳಿದ್ದಾರೆ. ನಿಮ್ಗೆ ಬಂದು ಹೇಳಿದ್ದಾರೆ ಅವರು. ಅಲ್ಲ, ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀನಿ, ನಾನು ಹೇಳ್ತಾ ಇಲ್ಲ, ಮಾಧ್ಯಮದಲ್ಲಿ ತೋರಿಸ್ತಾ ಇರೋದನ್ನ ನೋಡಿರೋದನ್ನ ನಾನು ಹೇಳಿದ್ದೀನಿ ನಿಮ್ಗೆ. ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗ್ಬೋದು. ಪ್ಲಸ್ ಪಾಯಿಂಟ್ ಅಂತಲ್ಲ, ಅವ್ರದ್ದು ಇನ್ನೂ ಕೂಡ ಅಲಯನ್ಸ್ ಪೋಸ್ಟ್ಪೋನ್ ಆಗ್ತಾ ಇರ್ತದೆ ಇನ್ನು. ಅಂದ್ರೆ ಇಮಿಡಿಯೇಟ್ ಆಗಿ ಏನೋ ನಾಳೆಯಿಂದಾನೆ ಈ ಆಪರೇಷನ್ ಅನ್ನು ಇದಕ್ಕೆ ಹೋಗಿದ್ರಲ್ಲ ಗೋಜಿಗೆ, ಅದು ಈಗ ಆಡಿಯೋ ಪ್ರಕರಣ ಆಗಿರ್ಬೋದು, ಅವೆಲ್ಲ ಏನೋ ಒಂದು ಇದೆಯಲ್ಲ, ನಿಮ್ಗೊಂದು ಒಂದಿಷ್ಟು ಆರೋಪಗಳಿದಾವಲ್ಲ ನಿಮ್ಮ ಮೇಲೆ, ಅದು ನಿಮಗೆ ಮೈನಸ್ ಆಗುತ್ತೆ ಅಂತ ಅನ್ಸೋದಿಲ್ವೇ? ಇಲ್ಲ, ಖಂಡಿತ ಅನ್ಸೋದಿಲ್ಲ. ಇವತ್ತಿನ ದಿವಸ ಹೇಳ್ತೀನಿ ಕೇಳಿ, ನಾವ್ ಇಲ್ಲ ಅಂತ ಹೇಳಲ್ಲ, ಸೆಟ್ ಬ್ಯಾಕ್ ಆಗಿರ್ಬೋದು. ಇಲ್ಲ ನೋಡಿ ಶಿವಕುಮಾರ್ ಅವರೇ, ಐ ರೆಸ್ಪೆಕ್ಟ್ ಯುವರ್ ಒಪಿನಿಯನ್. ಒಂದು ಸೆಟ್ ಬ್ಯಾಕ್ ಆಗಿರ್ಬೋದು, ನಾನು ಇಲ್ಲ ಅಂತಲ್ಲ, ಸೆಟ್ ಬ್ಯಾಕ್ ಆಗಿರಬಹುದು. ಓಕೆ, ನೋಟ್ ದಿಸ್ ಪಾಯಿಂಟ್. ಓಕೆ, ಫೈನ್. ಅಂಡ್ ಮೋರ್ ಓವರ್ ಹೇಳ್ತೀನಿ ಕೇಳಿ, ಇವತ್ತಿನ ದಿವಸ ಲೋಕಸಭೆ ಚುನಾವಣೆ ಆಗೋದು ಕರ್ನಾಟಕ ರಾಜ್ಯದ ಪರಿಣಾಮದ ಮೇಲಲ್ಲ. ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಕಳೆದ 4.5 ವರ್ಷದಿಂದ ಮಾಡಿರುವಂತ ಅಚೀವ್ಮೆಂಟ್ಸ್, ಡೆವಲಪ್ಮೆಂಟ್ಸ್, ಮತ್ತೆ ಒಟ್ಟಾರೆ ಇವತ್ತಿನ ದಿವಸ ಮೋದಿ ಅವ್ರು ಬೇಕಾ ಬೇಡ ಅಂತೇಳಿ ಈಗಾಗಲೇ ರಾಮಕೃಷ್ಣ ಉಪಾಧ್ಯಾಯರು ಏನು ಟೈಮ್ಸ್ ಆಫ್ ಇಂಡಿಯಾದವರು ಈ ಏನು ಪುಲ್ವಾಮಾ ಮೊದಲಾಗಿರುವಂಥ ಸರ್ವೆ ಬಗ್ಗೆ ಹೇಳಿರುವಂಥದ್ದು 84% ಜನ ಇವತ್ತು ಮೋದಿ ಬೇಕು ಅಂತಿದ್ದಾರೆ. ಅದು ಇನ್ನೂ ಸ್ವಲ್ಪ ಆ್ಯಡ್ ಆಗ್ಬೋದು, ಇಲ್ಲ ಅಂತಲ್ಲ. ಇವತ್ತಿನ ದಿವಸ ಹಿಂದೆ ಕೊಟ್ಟಂಥ ಏನೇ ಸರ್ವೆಗಳು ಕೊಟ್ಟಿದೆ ಸಾಕಷ್ಟು, ಅದರಲ್ಲೆಲ್ಲೋ ಒಂದು ಕಡೆ ಕಳೆದ ಚುನಾವಣೆಯಲ್ಲಿ ಗೆದ್ದಕ್ಕಿಂತ ನಾವು ಸ್ವಲ್ಪ ಕಡಿಮೆ 40-50 ಸೀಟ್ ಕಡಿಮೆ ತಗೋತೀವಿ ಅಂತಲೂ ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಅದನ್ನೆಲ್ಲ ಕೂಡ ಬೌನ್ಸ್ ಬ್ಯಾಕ್ ಆಗುತ್ತೆ ಅನ್ನೋಂಥ ವಿಶ್ವಾಸ ನಮಗಿದೆ. ಒಂದು ಹೇಳ್ತೀವಿ, ಆಸ್ ಅ ಕಾಮನ್ ಮ್ಯಾನ್, ಆಸ್ ಎ ವೋಟರ್, ಐ ಆಮ್ ರಿಕ್ವೆಸ್ಟಿಂಗ್, ನೀವು ಫಸ್ಟ್ ರ್ಯಾಂಕೇ ಬರ್ಬೋದ್ರಿ, ಒಬ್ಬ ವ್ಯಕ್ತಿ ಮತ್ತೊಂದು ಸಲ ಆಯ್ಕೆ ಆಗಬಹುದು. ಆದರೆ ನಮ್ಮ ಕ್ಷೇತ್ರದಲ್ಲಿ ಕಳೆದ ಬಾರಿ ಇನ್ನೂ ಇಷ್ಟು ಕೆಲಸಗಳು ಬಾಕಿ ಉಳಿದಿದ್ದಾವೆ, ಅದನ್ನೆಲ್ಲ ನೀವು ಭರವಸೆ ಕೊಟ್ಟಿದ್ರಿ, ಅದನ್ನೆಲ್ಲ ಯಾಕೆ ಪೂರೈಸಿಲ್ಲ ಅಂತ ಕೇಳುವ ಹಕ್ಕಿರುತ್ತೆ. ಹೀಗಾಗಿ ಮತ್ತೊಮ್ಮೆ ಒಬ್ಬ ವ್ಯಕ್ತಿ ಆಯ್ಕೆ ಆಗ್ತಾನೆ ಅಂತಲೋ ನಾವು ಹಿರಿಯರಿ ಹಿಗ್ಗೋ ಹಂಗಿಲ್ಲ, ಅದೊಂದು ದೊಡ್ಡ ಅಚೀವ್ಮೆಂಟು, ಸಂತಸದ ಸುದ್ದಿ ಅಂತ ಬೀಗೋ ಹಾಗಿಲ್ಲ ಅನ್ನೋದನ್ನ ಅಪೇಕ್ಷೆ ಪಡ್ತಾನೆ ಒಬ್ಬ ಮತದಾರ. ನಾವು ಈಗಲೂ ಹೇಳ್ತಾ ಇದ್ದೀವಿ. ಇವತ್ತೇನು ಸೊ ಹೀಗಾಗಿ ಯಾವ್ದೋ ಸರ್ವೆ ಹೇಳ್ಬಿಡ್ತು ಅಂತ ಹೇಳಿದ ತಕ್ಷಣವೇ ಕೊನೆಗೆ ಪ್ರಾರಂಭದಲ್ಲೇ ಹೇಳಿದೆ, ನಮ್ಮ ಎಫರ್ಟ್ಸ್ ಕಂಟಿನ್ಯೂಸ್ ಆಗಿರ್ತದೆ, ಕೊನೆವರೆಗೂ ಇರ್ತದೆ, ಗೆಲ್ಲೋವರೆಗೂ ಇರ್ತದೆ. ನಮ್ಮ ಎಫರ್ಟ್ಸ್ ಲಾಸ್ಟ್ ಮಿನಿಟ್. ಇವತ್ತಿನ ದಿವಸ ರಾಜಕೀಯದಲ್ಲಿ ಇದ್ದ ಮೇಲೆ, ಚುನಾವಣೆ ನಿಂತ ಮೇಲೆ ಮತದಾರನಿಗೆ ಬೇಕಾಗಿರೋದು ನೀವು ಗೆಲ್ಲೋದು ಸೋಲೋದು ಅಂತಲ್ಲ, ಅವನಿಗೆ ಗೆಲ್ಲೋದು ಯಾವಾಗ ಅಂದ್ರೆ ಕ್ಷೇತ್ರದ ಕೆಲಸ ಕಾರ್ಯಗಳಾದಾಗ, ಇವತ್ತಿನ ದಿವಸ ಸೀಟ್ ಹಂಚಿಕೆನಲ್ಲೂ ದೇಶದ ಅಭಿವೃದ್ಧಿ ಆದಾಗ ಖಂಡಿತ ನಾವು ಅದನ್ನೆಲ್ಲವನ್ನೂ ಕೂಡ ಆಲೋಚನೆ ಮಾಡಿ ಇವತ್ತಿನ ದಿವಸ ಯಾವ ರೀತಿ ನಾವು ಹೋಗ್ಬೇಕು, ಯಾವ ರೀತಿ ಅಪ್ರೋಚ್ ಮಾಡಬೇಕು, ಯಾವ ರೀತಿ ಮತದಾರರಿಗೆ ಅವ್ರ ನಿರೀಕ್ಷೆ ಏನಿರುತ್ತೆ ಆ ನಿರೀಕ್ಷೆಗೆ ತಕ್ಕಂಗೆ ನಾವು ಏನೆಲ್ಲ ಮಾಡಿದ್ದೀವಿ ಅನ್ನೋದೊಂದು ಸ್ಟೇಟಸ್ ರಿಪೋರ್ಟ್ ಇಟ್ಕೊಂಡೇ ಹೋಗ್ತೀನಿ. ಓಕೆ, ಹಾಗಾದ್ರೆ ಈ ಬಾರಿ ಯಾರ್ಯಾರಿಗೆ ಗೇಟ್ ಪಾಸ್ ಸಿಗಬಹುದು ಅನ್ನೋದ್ರ ಬಗ್ಗೆ ಕೂಡ ಮುಂದಿನ ಹಂತದಲ್ಲಿ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೇನೆ. ಎಸ್, ರಾಮಕೃಷ್ಣ ಉಪಾಧ್ಯಾಯ ಅವರೇ, ಅಮಿತ್ ಶಾ ಅವರು ಕರ್ನಾಟಕವನ್ನ ಟಾರ್ಗೆಟ್ ಮಾಡಿದ್ದಾರೆ. ಏನೆಲ್ಲ ಕಾರಣಗಳಿರಬಹುದು ಅಂದ್ರೆ, ಇಲ್ಲಿ ಇದು ದಕ್ಷಿಣ ಭಾರತದ ಹೆಬ್ಬಾಗಿಲು ಅನ್ನುವ ಒಂದು ಅರ್ಥನ, ಮತ್ತು ಸೇಡನ್ನು ತೀರಿಸ್ಕೊಳ್ಬೇಕು ನಾವು, ಇಲ್ಲಿ ವಿಧಾನಸಭೆಯಲ್ಲಿ ಸೋತಿರೋದು ಕೂಡ ಏನಾದ್ರು ಕೌಂಟ್ ಆಗಿರಬಹುದಾ? ಯಾವೆಲ್ಲ ಅಂಶಗಳು ಇಲ್ಲಿ ಗಣನೆಗೆ ತೆಗೆದುಕೊಳ್ಬಹುದು? ನೋಡಿ, ಈಗ BJP ಕಳೆದ ಬಾರಿ 2014ನಲ್ಲಿ 282 ಸೀಟ್ಸ್ ಬಂತು. ಆದರೆ ನಂತರ ಬೆಳವಣಿಗೆಗಳು ನೋಡಿದ ಹಾಗೆ ಕೆಲವು ಅಸೆಂಬ್ಲಿ ಸೋತಿರತಕ್ಕಂಥದ್ದು. ಸೊ ಬಹುಶಃ ಉತ್ತರ ಪ್ರದೇಶದಲ್ಲಿ ಕಳೆದ ಬಾರಿ 73 ಬಂದಿದ್ದು, ಈ ಸರ್ತಿ ಬಂದು 30-40 ಸೀಟ್ ಕಳ್ಕೊಳ್ಬೋದು, ಬಿಕಾಸ್ SP and BSP ಒಟ್ಟಿಗೆ ಹೋಗ್ತಾ ಇರೋದ್ರಿಂದ. ಮತ್ತು ಮಧ್ಯಪ್ರದೇಶ ಮತ್ತು ರಾಜಸ್ಥಾನ್ ಕೂಡ ಅಲ್ಲಿ ದೇ ಮೇ ಲೂಸ್. ಸೊ ಅದರಿಂದ ದೇ ಹ್ಯಾವ್ ಟು ಮೇಕ್ ಅಪ್ ಸಮ್ವೇರ್. ಹಾಗಾಗಿ ದಕ್ಷಿಣ ಭಾರತದಲ್ಲಿ 4 ಸ್ಟೇಟಲ್ಲಿ 129 ಸೀಟ್ಗಳಿದ್ದಾವೆ. ಆ್ಯಂಡ್ ಇಟ್ಸ್ ಗೋಯಿಂಟ್ ಬಿ ವೆರಿ ಕ್ರೂಷಿಯಲ್. ಇಲ್ಲಿ ಎಷ್ಟು ಮಟ್ಟಿಗೆ ಇವರು ದೇ ಆರ್ ಏಬಲ್ ಟು ಹೋಲ್ಡ್ ಆನ್ ಆ್ಯಂಡ್ ಆ್ಯಡ್ ಆನ್, ಇನ್ನೊಂದಷ್ಟು ಎಷ್ಟು ಸೇರಿಸ್ಕೋಬೋದು ಅಂತೇಳಿ. ತಮಿಳುನಾಡಿನಲ್ಲಿ ಫಸ್ಟ್ ಟೈಮ್ ಅವರು ದೇ ಆರ್ ಏಬಲ್ ಟು ಗೋ ವಿತ್ ಎ ಮೇಜರ್ ಪೊಲಿಟಿಕಲ್ ಪಾರ್ಟಿ. ಸೊ AIDMK ಅಫ್ಕೋರ್ಸ್ ಇವತ್ತು ಜಯಲಲಿತಾ ಇಲ್ದಿರೋದ್ರಿಂದ ಅದರ ಪರಿಸ್ಥಿತಿ ಏನಾಗುತ್ತೆ ನೋಡಬೇಕು. ಆದರೆ ಫಸ್ಟ್ ಟೈಮು ದೇ ಆರ್ ಏಬಲ್ ಟು ಅಲೈನ್ ವಿತ್ ಎ ಮೇಜರ್ ಪೊಲಿಟಿಕಲ್ ಪಾರ್ಟಿ ಇನ್ ತಮಿಳುನಾಡು. ಅದರ ಜೊತೆಗೆ PMK ಕೂಡ ಬಂದಿರತಕ್ಕಂಥದ್ದು. ಮತ್ತು ಅಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಇದೆ. MDMK ಕೂಡ ಇದೆ. ಸೊ ಹಾಗಾಗಿ ಅಲ್ಲಿ 39 ಸೀಟ್ ಇದೆ ತಮಿಳುನಾಡಿನಲ್ಲಿ. ಇಟ್ಸ್ ಅ ವೆರಿ ಕ್ರೂಷಿಯಲ್ ಸ್ಟೇಟ್. ಅಲ್ಲಿ ಮತ್ತು DMK ಕೂಡ ಈಗ ಕರುಣಾನಿಧಿ ಇಲ್ಲದೆ ಇರೋದ್ರಿಂದ ಇಟ್ ಈಸ್ ನಾಟ್ ಸೋ ಸ್ಟ್ರಾಂಗ್. ಹಾಗಾಗಿ ಅಲ್ಲೊಂದಷ್ಟು ಸೀಟ್ಗಳನ್ನು ತಗೊಳ್ಕೊಳ್ಳೋ ಸಾಧ್ಯತೆ ಇದೆ ತಮಿಳುನಾಡಿನಲ್ಲಿ. ಸದ್ಯಕ್ಕಿರ್ತಕ್ಕಂಥದ್ದು ಒಂದೇ ಸೀಟು. ಕೇರಳದಲ್ಲಿ ಆಫ್ಟರ್ ದೀಸ್ ಇನ್ಸಿಡೆಂಟ್ಸ್ ಎಲ್ಲ ಆಗಿರ್ತಕ್ಕಂಥ ಮೇಲೆ ಕೇರಳದಲ್ಲಿ ಕೂಡ ದೇ ಆರ್ ಟ್ರೈಂಗ್ ಟು ಗೆಟ್, ಶಬರಿಮಲೆ ಇನ್ಸಿಡೆಂಟ್ ಆಗಿರೋದ ಮೇಲೆ ದೇ ಆರ್ ಹೋಪಿಂಗ್ ಪ್ರಾಬಬಲಿ ದಟ್ ಮೇ ನಾಟ್ ಓಪನ್ ದಿ ಅಕೌಂಟ್ ದೇರ್. ಮತ್ತು ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ.
ಆಂಧ್ರ ಪ್ರದೇಶದಲ್ಲಿ ಅಫ್ಕೋರ್ಸ್ ಲಾಸ್ಟ್ ಟೈಮು ಅವ್ರಿಗೆ ಚಂದ್ರಬಾಬು ನಾಯ್ಡು ಅವರ ಸಾಥಿತ್ತು. ಹಾಗಾಗಿ ಅಲ್ಲಿ ಅಫ್ಕೋರ್ಸ್ ಚಂದ್ರಬಾಬು ನಾಯ್ಡು ಗೇನ್ ಮಾಡಿದ್ದು. ಈ ಗಾಟ್ 18 seats ಆ್ಯಂಡ್ BJP ಗಾಟ್ ಓನ್ಲಿ 2 seats. ಈ ಬಾರಿ ಚಂದ್ರಬಾಬು ನಾಯ್ಡು ಇಲ್ಲ. ಹಾಗಾಗಿ ಬಹುಶಃ ದೇ ಮೈ ಗೋ ವಿತ್ ಸ್ಮಾಲರ್ ಪಾರ್ಟೀಸ್ ಅಲ್ಲಿ ಕೂಡ. ಸೊ ಇದೆಲ್ಲ ಒಂದು ಜಗನ್ ಮತ್ತು ಚಂದ್ರಶೇಖರ್ ರಾವ್ ಜೊತೆ ಬಹುಶಃ ಪೋಸ್ಟ್ ಪೋಲ್ ಅಲಯನ್ಸ್ ಆಗ್ಬೋದು. ಅವರು NDA ಪಕ್ಷ ಸೇರ್ಕೊಳ್ಳೋ ಒಂದು ಸಂಘಟನೆ ಸೇರ್ಕೊಳ್ಳೋ ಸಾಧ್ಯತೆ ಇದೆ. ಹೀಗೆ ದೇ ಆರ್ ಆಲ್ ಲುಕಿಂಗ್ ಎಟ್ ಡಿಫ್ರೆಂಟ್. ಸೊ ಕರ್ನಾಟಕದ ಬಗ್ಗೆ ಬರೋದಾದರೆ ಈಗ ಇರ್ತಕ್ಕಂಥದ್ದು 17ರಲ್ಲಿ ಒಂದು ಬೆಳ್ಳಾರಿ ಹೋಯಿತು, 16 ಸೀಟ್ ಇದೆ. ಸೊ ದೇ ಶುಡ್ ಅಟ್ ಲೀಸ್ಟ್ ಬಿ ಏಬಲ್ ಟು ರಿಟೈನ್ ದಟ್ ಆ್ಯಂಡ್ ಇಫ್ ಪಾಸಿಬಲ್ ಗೆಟ್ 2 or 3 more seats. ಅದನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಇಲ್ಲಿ ಇವರ ಬಿಕ್ಕಟ್ಟು ಈ ಮೈತ್ರಿಯಲ್ಲಿರುವಂತಹ ಲೋಪದೋಷಗಳು ಮತ್ತು ಇವರ ತಿಕ್ಕಾಟ ಕೂಡ ಇದರಲ್ಲಿ ಖಂಡಿತ ಮೇಕ್ ಯೂಸ್. ಆಮೇಲೆ ನೋಡಿ, ಅವರು ದೇ ಆರ್ ಟಾರ್ಗೆಟಿಂಗ್ ಮೋರ್ ಸೀಟ್ಸ್ ವೇರ್ ದೇ ಹ್ಯಾವ್ ನೋ ಬೇಸ್. ಫಾರ್ ಎಕ್ಸಾಂಪಲ್ ಈಗ ಮಂಡ್ಯದಲ್ಲಿ ಇಫ್ ಸುಮಲತಾ, ಇಫ್ ದೇ ಆರ್ ಏಬಲ್ ಟು ಗೆಟ್ ಸುಮಲತಾ ಟು ಬಿ BJP ಕ್ಯಾಂಡಿಡೇಟ್, ಇಟ್ ವಿಲ್ ಮೇಕ್ ಗುಡ್ ಇಂಪ್ಯಾಕ್ಟ್. ಬಿಕಾಸ್ ಲಾಸ್ಟ್ ಟೈಮ್ ಬೈ ಎಲೆಕ್ಷನ್ನಲ್ಲೇ ಅವರು 2,70,000 ಓಟ್ ತೊಗೊಂಡಿದ್ದಾರೆ. ಹಾಗಾಗಿ ಆ್ಯಂಡ್ JDSಗೆ ನಿಖಿಲ್ ಇಸ್ ಎ ನ್ಯೂ ಕ್ಯಾಂಡಿಡೇಟ್. ಜನ ಹೀಗೆ ಒಪ್ಕೋತಾರೋ ಇಲ್ವೋ? ಕುಮಾರಸ್ವಾಮಿ ಅವರು ಹೇಳಿದ್ರು ಅವರು ಏನು ಕಾಂಟ್ರಿಬ್ಯೂಷನ್ ಇದೆ ಮಂಡ್ಯಗೆ, ಸುಮಲತಾ ಫಿಲ್ಮ್ ಲ್ಯಾಂಡಿಂದ ಬಂದವರು, ತಮ್ಮ ಮಗನ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಹೇಳಬೇಕಾಗಿತ್ತು. ಚನ್ನಪಟ್ಟಣಕ್ಕೂ ಕೇಳ್ತಾರೆ. ಹೌದು, ಹಾಗಾಗಿ ಅಲ್ಲಿ ದಟ್ ಇಸ್ ಒನ್ ಇಂಪಾರ್ಟೆಂಟ್. ಆಮೇಲೆ ಚಾಮರಾಜನಗರ, ಮಹದೇವಪ್ಪ ಇಸ್ ಅ ವೆರಿ ಸ್ಟ್ರಾಂಗ್ ಲೀಡರ್ ಫ್ರಮ್ ಕಾಂಗ್ರೆಸ್. ಹಿ ಈಸ್ ಲೈಕ್ಲಿ ಟು ಜಾಯಿನ್ BJP ಬಿಕಮ್ ಎ ಕ್ಯಾಂಡಿಡೇಟ್. ಗುಲ್ಬರ್ಗಾದಲ್ಲಿ ಡಾಕ್ಟರ್ ಉಮೇಶ್ ಜಾಧವ್, he is a very good candidate for BJP. ಹಾಗಾಗಿ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಅಲ್ಲಿ ಯೋಚನೆ ಆಗ್ಬಿಟ್ಟಿದೆ. ಅವ್ರು ಇವತ್ತಿನ ರಿಪೋರ್ಟ್ ಪ್ರಕಾರ ಕೋಲಾರ ಕಡೆ ನೋಡ್ತಾ ಇದ್ದಾರೆ. ಇಫ್ ಪಾಸಿಬಲ್ ವೆದರ್ ಐ ಕ್ಯಾನ್ ಗೋ ದೇರ್ ಅಂಡ್ ಗೆಟ್ ಎಲೆಕ್ಟೆಡ್. ಸ್ಟ್ರಾಂಗ್ ರೇಸ್ ಇದೆ. ಮುನಿಯಪ್ಪನವ್ರು ಬಿಟ್ಕೊಡ್ತಾರ. ಹೀಗಾಗಿ ಈಗ ಇರ್ತಕ್ಕಂಥ ಸ್ಥಾನಗಳನ್ನು ಉಳಿಸ್ಕೊಳ್ಳೋ ಜೊತೆಗೆ ಬೇರೆ ಸ್ಥಾನಗಳ ಕಡೆ ಕೂಡ BJP ಗಮನ ಹರಿಸ್ತಾ ಇದೆ. ಸೊ ದಟ್ ಇಸ್ ವೈ ವಿಲ್ ಹ್ಯಾವ್ ಟು ಸಿ ದ ನೆಕ್ಸ್ಟ್ 2 months ಏನಾಗುತ್ತೆ ಅಂತ. ಎಸ್ ವೀಕ್ಷಕರೇ, ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷದ ವಿರುದ್ಧ ಸೆಣಸಾಡಿದ್ರೋ ತದನಂತರ ಅವರೇ ಮೈತ್ರಿಯಲ್ಲಿದ್ದು ಸ್ನೇಹಿತರ ರೀತಿ ವರ್ತಿಸಬೇಕಾಗಿ ಬಂದು ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಆದರೆ ಮಂಡ್ಯದ ರಾಜಕಾರಣ ಕೂಡ ಈಗ ಒಂದಿಷ್ಟು ಕಗ್ಗಂಟಿಗೆ ಕಾರಣವಾಗ್ತಾ ಇದೆ. ನಮ್ಗೆ ಇಷ್ಟ ಬಂದಾಗ ನಾವು ಫೈಟ್ ಮಾಡ್ತೀವಿ ಅನ್ನೋ ಹಾಗಿಲ್ಲ.